ಅತಿವೃಷ್ಟಿಯಿಂದ ನಿರಂತರ ಮಳೆಯಿಂದ ಹಾನಿಗೊಳಗಾದ ರೈತರ ಬೆಳೆ ಹಾನಿ ಪರಿಹಾರ ಹಣವನ್ನ ರಾಜ್ಯ ಸರ್ಕಾರದಿಂದ ಶೀಘ್ರವಾಗಿ ಖಾತೆಗೆ ಜಮೆ ಮಾಡಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಅತಿವೃಷ್ಟಿಯಿಂದ ನಿರಂತರ ಮಳೆಯಿಂದ ಹಾನಿಗೊಳಗಾದ ರೈತರ ಬೆಳೆ ಹಾನಿ ಪರಿಹಾರ ಹಣವನ್ನ ರಾಜ್ಯ ಸರ್ಕಾರದಿಂದ ಶೀಘ್ರವಾಗಿ ಖಾತೆಗೆ ಜಮೆ ಮಾಡಲಾಗುವುದು ಅಂತ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ತಾಲೂಕಿನ ಕೋಡ್ಲಾ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ 2019-20ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ ಡಿಎಂಎಸ್ ಯೋಜನೆಯಡಿಯಲ್ಲಿ ಕೋಡ್ಲಾ ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ 16 ಹೆಚ್ಚುವರಿ ಕೋಣೆಗಳ ಕಾಮಗಾರಿಗಳಾದ ಪ್ರಯೋಗಾಲಯ, ವಾಚನಾಲಯ, ಕುಡಿಯುವ ನೀರಿನ ಫಿಲ್ಟರ್, ಶೌಚಾಲಯ, ಕಾಂಪೌಂಡ್ ಗೋಡೆ ನಿರ್ಮಾಣ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಅತಿವೃಷ್ಟಿಯಿಂದ ಹಾನಿಗೊಳಗಾದ ಹಿಂಗಾರು ಬೆಳೆ 75,000 ಎಕರೆ ಬೆಳೆ ಹಾನಿಗೊಳಗಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಒಂದೆರಡು ವಾರದಲ್ಲಿ ಪರಿಹಾರ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. ಇದು ರೈತರಿಗೆ ನಿಜವಾದ ಗ್ಯಾರಂಟಿ ಆಗಿದೆ. ಓಟಿಗಾಗಿ 5 ಗ್ಯಾರಂಟಿ ಯೋಜನೆಗಳು ನೀಡ್ತಾ ಇಲ್ಲ. ವಿರೋಧ ಪಕ್ಷದವರಿಗೆ ನಾವು ನೀಡುವ ಯೋಜನೆಗಳು ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಸರ್ಕಾರದ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ. ಎಲ್ಲ 5 ಗ್ಯಾರಂಟಿಗಳು ಓಟಿಗಾಗಿ ಅಲ್ಲ, ಬಡವರ ಕಲ್ಯಾಣಕ್ಕಾಗಿ ಗ್ಯಾರಂಟಿಗಳು ಯೋಜನೆಗಳು ನೀಡ್ತಾ ಇದ್ದೇವೆ ಅಂತ ಹೇಳಿದ್ರು. 7 ದಶಕ ಕಂಡಂತಹ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವದಲ್ಲಿ ಮುಖ್ಯ ಗುರುಗಳಾದ ಮುಡ್ಬಿ ಗುಂಡೇರಾವ್ ಅವರಿಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸನ್ಮಾನಿಸಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಬಸವರಾಜ ಪಾಟೀಲ್ ಉಡುಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಿ, ಸೇಡಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶರಣ ರೆಡ್ಡಿ ಪಾಟೀಲ್, ಮುಧೋಳ್ ಬ್ಲಾಕ್ ಅಧ್ಯಕ್ಷ ರವೀಂದ್ರ ನಂದಿಗಾಮ್, ರವಿ ಸಾಹು, ತಂಬಾಕೆ ಕೋಡ್ಲಾ, ಪರ್ವತ್ ರೆಡ್ಡಿ ಪಾಟೀಲ್, ವಾಸವದತ್ತ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್, ಸಿದ್ದು ಬಾನರ್, ಸಹಾಯಕ ಆಯುಕ್ತ ಪ್ರಭು ರೆಡ್ಡಿ, ತಹಸೀಲ್ದಾರ್ ಶ್ರೀಯಂಕ ಧನಶ್ರೀ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರುತಿ ಹುಜರಾತಿ, ಸಿಪಿಐ ಮಹಾದೇವ್ ದಡ್ಡಿಮನಿ, ಜೈಬಿ ಮುಡುಗಿ, ಜಗನ್ನಾಥ್ ಚಿಂತಂಪಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆದ್ರೆ ನಮ್ಮ ಸರ್ಕಾರ ಅದು 17,000 ರೂಪಾಯಿ ಕೊಡಿಸಬೇಕಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು 28,000 ಕೊಟ್ಟು ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿಯನ್ನ ಕೊಡ್ತಕ್ಕಂಥದ್ದಕ್ಕಾಗಿ ಘೋಷಣೆ ಮಾಡಿದ್ದೀವಿ. ನಮ್ಮ ಸೇಡಂ ತಾಲೂಕಿನಲ್ಲಿ ಸುಮಾರು 30,319 ಹೆಕ್ಟರ್ಸ್ ಅಂದ್ರೆ ಸುಮಾರು 75,000 ಎಕರೆ ಜಮೀನಿಗೆ ಲಾಸ್ ಆಗಿದೆ ಅಂತ ಅಂದಾಜು ಮಾಡಿ 29,830 ರೈತರಿಗೆ ಸುಮಾರು 23 ಕೋಟಿ ರೂಪಾಯಿ ಪರಿಹಾರ ಒಂದು ವಾರದಲ್ಲಿ ಅವರ ಅಕೌಂಟ್ಗೆ ಜಮಾ ಆಗ್ತಾ ಇದೆ. ಅವರೆಲ್ಲ ಯಾರ್ಯಾರು ಇವತ್ತು ಸಮೀಕ್ಷೆಯಲ್ಲಿ ರೈತರಿಗೆ ಬೆಳೆ ಹಾನಿ ಆಗಿದೆ ಅಂತ ಆಗಿದೆಯಲ್ಲ, ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಅಂತೆ ಅವರ ಅಕೌಂಟ್ಗೆ ಒಂದು ವಾರ 8-10 ದಿವಸದಲ್ಲಿ ಅವರ ಅಕೌಂಟ್ಗೆ ಹಣ ಜಮಾ ಆಗ್ತಾ ಇದೆ. ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಹೆಕ್ಟರ್ಸ್ 3 ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ಆಗಿದೆ ಅಂತ ಸಮೀಕ್ಷೆ ಮಾಡಿ ಸುಮಾರು 251 ಕೋಟಿ ನಮ್ಮ ಕಲಬುರಗಿ ಜಿಲ್ಲೆಗೆ ನಾವು 251 ಕೋಟಿ ಬೆಳೆ ಪರಿಹಾರ ರೈತರಿಗೆ ಕೊಡ್ತಾ ಇದ್ದೀವಿ. ಕಳೆದ ವರ್ಷ 600 ಕೋಟಿ ನಾವು ಏನಂತಂದ್ರೆ ಇನ್ಶೂರೆನ್ಸ್ ಅಲ್ಲಿ ಕೊಡಿಸಿದ್ವಿ ಕಲಬುರಗಿ ಜಿಲ್ಲೆ ಜನರಿಗೆ. ಅದಕ್ಕೆ ನಾನು ಯಾಕೆ ಹಿಂದೆ ಬಿಜೆಪಿ ಸರ್ಕಾರಕ್ಕೆ ಒಂದು ನಯಾ ಪೈಸೆ ಯಾರಿಗೂ ಪರಿಹಾರ ಸಿಕ್ಕಿಲ್ಲ. ನಮ್ಮ ಸರ್ಕಾರ ಬಂದಾಗ ಯಾಕೆ ಕೊಡಿಸ್ತಾ ಇದ್ದೀವಿ ಅಂದ್ರೆ ನಮಗೆ ಕಾಳಜಿ ಇದೆ ರೈತರ ಬಗ್ಗೆ. ಹಿಂದೆ ಇನ್ಶೂರೆನ್ಸ್ ಕಂಪನಿಯವರೇ ಲಾಭ ಮಾಡಿಕೊಂಡು, ಆದ್ರೆ ನಮ್ಮ ಸರ್ಕಾರದ ಮೇಲೆ ನಾವು ಪಾಲಿಸಿ ಚೇಂಜ್ ಮಾಡಿ ಇನ್ಶೂರೆನ್ಸ್ ಇದೆಲ್ಲ ಕಂಪನಿಗಳ ಪರವಾಗಿಲ್ಲ ರೈತರ ಪರವಾಗಿ ಮಾಡಿದ್ರಿಂದ ರೈತರಿಗೆ ಹಣ ಸಿಗ್ತಾ ಇದೆ. ಇದು ಸರ್ಕಾರದಿಂದ ಕೊಟ್ಟಂತ ಹಣ. ಇನ್ನು ಇನ್ಶೂರೆನ್ಸ್ ಇಂದ ಮತ್ತೆ ಹಣ ಕೊಡಿಸ್ತೀವಿ ನಾವು ರೈತರಿಗೆ. ಇದು ಸರ್ಕಾರ ನಾವು ಕೊಡ್ತಾ ಇದ್ದೀವಿ, ಇನ್ಶೂರೆನ್ಸ್ ಇಂದ ಕೂಡ ಹಣ ಕೊಡಿಸ್ತೀವಿ ರೈತರಿಗೆ. ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ, ನಮ್ಮ ಸರ್ಕಾರ ಇದು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರ. ಹಾಗಾಗಿ ಇವತ್ತು ನಾವು ರೈತರಿಗೂ ಕೂಡ ಪರಿಹಾರ ಕೊಡ್ತಾ ಇದ್ದೀವಿ. ಮತ್ತು ಈ ಒಂದೇ ಅಲ್ಲ, ಯಾವಾಗ ರೈತರು ಸಂಕಷ್ಟದಲ್ಲಿದ್ದಾರೆ ಅವ್ರು ನೆರವು ಕೊಟ್ಟಿರ್ತಕ್ಕಂಥ ನಾವೇ. ಹಿಂದೆ 2014ರಲ್ಲಿ ನಾನು ಸಚಿವನಾಗಿದ್ದಾಗ, ಈಗ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದ 15ರಲ್ಲಿ ತಗೊಳ್ಳಿದ್ದಾನೆ 4,000 ರೂಪಾಯಿ ಆಗಿದೆ. ನಾವು ಸರ್ಕಾರದಿಂದ ಖರೀದಿ ಮಾಡಿ, ಯಾರು ಖರೀದಿ ಮಾಡುತ್ತಾ ಇದ್ದಾರೆ 3 ಲಕ್ಷ ರೂಪಾಯಿ ಖರೀದಿ ಮಾಡಿಸಿದ್ರೆ ಒಂದು 3 ಖರೀದಿ ಸೆಂಟರ್ ಪ್ರಾರಂಭ ಮಾಡಿ ಮಾರ್ಕೆಟ್ ಅಲ್ಲಿ. ಶರಣಪ್ಪ ಹೇಳಿ, SSV TV ನ್ಯೂಸ್, ಸೇಡಂ.